ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾವೀಗ ಒಂದು 75 ಇಂಚಸ್ LED ಟಿ ವಿ ಕೂಡ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಪೆನ್ನೆಲ್ ಕೂಡ ಅಂತ ಹೇಳ್ಬೋದು. ಇದರಲ್ಲಿ ನಾವು ಅಂದ್ರೆ ಪೆನ್ನಿನಿಂದ ಬರೆಯಬಹುದು ಮತ್ತು ಇದರಲ್ಲಿ ಎಲ್ಲಾ ರೀತಿ A to Z ನಾವು ಮೊಬೈಲ್ ಯಾವ ರೀತಿ ಯೂಸ್ ಮಾಡ್ತೇವೆ ಅದೇ ರೀತಿ ಇದರಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದು ಈಗ 75 ಇಂಚಸ್ ಟಿವಿಯನ್ನು ನಾವು ಸ್ಟ್ಯಾಂಡ್ ಅಲ್ಲಿ ಯಾವ ರೀತಿ ಫಿಟ್ಟಿಂಗ್ ಮಾಡೋದಂತ ಹೇಳಿ ನೋಡೋಣ ಬನ್ನಿ. ಇದು ಈಗ ಎರಡು ಅಂದ್ರೆ ಅದು ಎರಡು ನಾನು ಹಿಡಿದಿದ್ದೇನಲ್ಲ, ಇದು ಎರಡು ಲೆಫ್ಟ್ ರೈಟ್ ಹ್ಯಾಂಡ್ ಇದು ಸ್ಟ್ಯಾಂಡ್, ಇದು ಕಾಲು ಅದರದ್ದು ಕೆಳಗಡೆ ಇರುವಂತ ಕಾಲನ್ನು ಅಂದ್ರೆ ಕಂಪ್ನಿ ಇದೆಯಲ್ಲ, ನಾನು ಅಂದ್ರೆ ಇದು ಈ ಸ್ಟ್ಯಾಂಡ್ ಅನ್ನು ಅಂದ್ರೆ ಈ ಮಾಡೆಲ್ ಟಿವಿ ಸ್ಟ್ಯಾಂಡ್ ಅನ್ನು ಫಸ್ಟ್ ಟೈಮ್ ಫಿಟ್ಟಿಂಗ್ ಮಾಡುವುದರಿಂದ ನಿಮ್ಗೂ ಕೂಡ ಯಾವಾಗಾದ್ರೂ ಅಂದ್ರೆ ಟಿವಿ ಅವರು ಹೊಸ ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಬೇಕಾಗುವ ರೀತಿಯಲ್ಲಿ ಅವರು ಸ್ಟ್ಯಾಂಡ್ ಅನ್ನು ರೆಡಿ ಮಾಡಿರುತ್ತಾರೆ. ಹಂಗಾಗಿ ನಾನು ಕೂಡ ಈಗ ಇದನ್ನು ಅಂದ್ರೆ ಒಂದ್ಸಲ ಎಲ್ಲಾ ಸಾಮಾನುಗಳು ಯಾವ ರೀತಿ ಜೋಡಿಸ್ಬೇಕೆಂದು ನೋಡ್ಕೊಳ್ಬೇಕಾಗುತ್ತದೆ. ಮೊದಲು ಎಲ್ಲಾ ಸಾಮಾನುಗಳನ್ನು ಓಪನ್ ಮಾಡಿ ನೋಡ್ಕೊಳ್ಬೇಕಾಗುತ್ತೆ, ಇಲ್ಲಾಂದ್ರೆ ಇದಾಗುತ್ತೆ. ಮತ್ತೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ವಾಪಸ್ ನಾವು ಬಿಚ್ಕೊಂಡು ಮತ್ತೆ ಜೋಡಿಸ್ಕೊಳ್ಬಹುದಾಗುತ್ತದೆ. ಇದು ಅಂದ್ರೆ ಮೇಲ್ಗಡೆ ಟಿವಿ ಸ್ಟ್ಯಾಂಡ್ ಅನ್ನು ಫಿಕ್ಸ್ ಮಾಡುವಂತದ್ದು. ಈಗ ಇದಕ್ಕೆ ಎರಡು ಅಂದ್ರೆ ನಾನು ಹಿಡಿದಿದ್ದೇನಲ್ಲ, ಅಲ್ಲಿ ಇನ್ನೊಂದು ಪೈಪ್, ಇದಕ್ಕೊಂದು ಪೈಪ್ ಇನ್ನೊಂದು ಪೈಪ್ ಹಾಕೊಳ್ಬೇಕಾಗುತ್ತೆ ಅಂದ್ರೆ ಹೈಟಿಗೆ. ಅದನ್ನೇ ನಾನೀಗ ಚೆಕ್ ಮಾಡಿರುವಂತದ್ದು. ಈ ಪೈಪ್ ಅನ್ನು ಇದೆಯಲ್ಲ, ಈಗ ಪೈಪ್ ಸಿಕ್ಕಿತ್ತು ನನಗೆ, ಆ ಪೈಪ್ ಅನ್ನು ಇದರ ಒಳಗೆ ಹಾಕೊಳ್ಬೇಕಾಗುತ್ತದೆ. ಈಗ ಯಾಕಂದ್ರೆ ನಾನು ಒಂದ್ಸಲ ನೋಡ್ಕೊಳ್ತಾ ಇದ್ದೇನೆ, ನೋಡ್ಕೊಂಡು ಎಲ್ಲಾ ಸಾಮಾನು ಒಮ್ಮೆ ಬಿಚ್ಕೊಂಡು ನೋಡ್ಕೊಳ್ಬೇಕಾಗುತ್ತದೆ, ಇಲ್ಲಾಂದ್ರೆ ಗೊತ್ತಾಗಲ್ಲ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳಿ ಗೊತ್ತಾಗಲ್ಲ. ಒಂದ್ಸಲ ಪ್ಯಾಕಿಂಗ್ ಎಲ್ಲ ಬಿಚ್ಕೊಂಡು ಯಾವ್ದು ಸಾಮಾನು ಎಲ್ಲಿ ಹಾಕೊಳ್ಬೇಕಂತ ನಮ್ಗೆ ಆಮೇಲೆ ಅದನ್ನ ನೋಡಿದ ಮೇಲೆ ಮೆಂಡಲ್ಲಿ ರೆಕಾರ್ಡಿಂಗ್ ಆಗುತ್ತೆ, ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಯಾವ ರೀತಿ ಇಲ್ಲ ಅಂತ ಹೇಳಿ ಒಂದ್ಸಲ ನೋಡ್ಕೊಳ್ಬೇಕಾಗುತ್ತದೆ. ಯಾಕಂದ್ರೆ ಬೇರೆ ಬೇರೆ ಟಿವಿ ಕಂಪನಿಯವರು ಏನ್ ಮಾಡ್ತಾರಂದ್ರೆ ಅವರಿಗೆ ಯಾವ ರೀತಿ ಅಂದ್ರೆ ಸ್ಟ್ಯಾಂಡ್ ಅವರಿಗೆ ಮೆಂಡಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ಮಾಡಿರುತ್ತಾರೆ. ಹಂಗಾಗಿ ಮತ್ತೆ ಅದರ ಡೆಮೋ ಕೂಡ ರೆಸಿಟಿ ಕೂಡ ಕೊಟ್ಟಿರ್ತಾರೆ, ಮೊದಲು ನಾವು ಏನೇನು ಸೆಟ್ಟಿಂಗ್ ಮಾಡ್ಕೊಳ್ಬೇಕಂತ ಹೇಳಿ ಆ ಡೆಮೋ ಕೂಡ ನೋಡಿದ್ರು ಕೂಡ ಗೊತ್ತಾಗುತ್ತದೆ. ಹಂಗಾಗಿ ಈಗ ನೋಡಿ ನಾನು ನೋಡ್ತಾ ಇದ್ದೇನೆ, ಈಗ ಆ ಸ್ಟ್ಯಾಂಡ್ ಅನ್ನು ಅದರೊಳಗೆ ಹಾಕಿ ಎರಡು ನಟ್ ಬೋಲ್ಟ್ ಕೂಡ, ಈ ಸೈಡ್ ಎರಡು ನಟ್ ಬೋಲ್ಟ್ ಆ ಸೈಡ್ ಎರಡು ನಟ್ ಬೋಲ್ಟ್ ಹಾಕೊಳ್ಬೇಕಾಗುತ್ತೆ ಆ ಪೈಪ್ ಅನ್ನು ಹಾಕಿದ ಮೇಲೆ. ಮತ್ತೆ ಆಮೇಲೆ ಒಂದ್ಸಲ ಜೋಡಿಸಿದ ಮೇಲೆ ಉಲ್ಟಾ ಪಲ್ಟಾ ಆದ್ರೂ ಕೂಡ ಬಿಚ್ಕೊಂಡು ಮತ್ತೆ ಆಟೋಮೆಟಿಕ್ ನಮ್ಗೆ ಮೆಮ್ರಿಯಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಈಗ ಕಂಟಿನ್ಯೂ ನೀವು ಟಿವಿ ಫಿಟ್ಟಿಂಗ್ ಮಾಡ್ತಾ ಇರ್ತೀರಲ್ಲ, ಮೆಮ್ರಿ ಆಟೋಮೆಟಿಕ್ ಓಡ್ತಾ ಇರುತ್ತೆ. ಹೊಸಬರಿಗೆಲ್ಲ ಗೊತ್ತಾಗಲ್ಲ, ಅದಕ್ಕೋಸ್ಕರ ಇದು ಕ್ರೌನ್ ಕಂಪನಿಗೆ ಸಂಬಂಧಪಟ್ಟ ಸ್ಟ್ಯಾಂಡ್ ಫಿಟ್ಟಿಂಗ್ ಯಾವ ರೀತಿ ಫಿಟ್ಟಿಂಗ್ ಮಾಡೋದಂತ ಫುಲ್ ವಿಡಿಯೋವನ್ನು ನಾನು ನಿಮ್ಗೆ ಮಾಡಿ ಹಾಕಲಿದ್ದೇನೆ. ಫುಲ್ ವಿಡಿಯೋವನ್ನು ನೋಡ್ಬೇಕಾಗಿ ವಿನಂತಿ. ಆಗ ನಿಮ್ಗೂ ಕೂಡ ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೋದು ಅಂತ ಗೊತ್ತಾಗುತ್ತದೆ. ಈಗ ಸ್ವಲ್ಪ ಸಾಮಾನು ಸಿಕ್ಕಿದೆ, ಇನ್ನು ಸ್ವಲ್ಪ ಸಾಮಾನು ಹುಡುಕ್ತಾ ಇದ್ದೇನೆ. ಸ್ಕ್ರೂಸ್ ಎಲ್ಲ ತಗೊಂಡು ಫಸ್ಟ್ ಅಂದ್ರೆ ಅಲ್ಲಿ ನಂಬರ್ ಹಾಕಿರ್ತಾರೆ, ಫಸ್ಟ್ ನಾನು ಓಪನ್ ಮಾಡ್ಕೊಳ್ತೇನೆ. ಅಂದ್ರೆ ಎಲ್ಲಾ ನಟ್ ಬೋಲ್ಟ್ ಓಪನ್ ಮಾಡ್ಕೊಳಕ್ ಹೋಗ್ಬೇಡಿ, ಫಸ್ಟ್ ಒಂದ್ ಪ್ಯಾಕೆಟ್ ಮಾತ್ರ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಸ್ಟೆಪ್ ಬಾಯ್ ಅಂದ್ರೆ ಎಲ್ಲ ಮಿಕ್ಸ್ ಆದ್ಮೇಲೆ ನಮ್ಗೆ ಗೊತ್ತಾಗಲ್ಲ ಯಾವ ಸ್ಕ್ರೂ ಯಾವ್ದಕ್ಕೆ ಹಾಕ್ಬೇಕಂತ ಹೇಳಿ. ನಾವ್ ಅಂದ್ರೆ ಫಿಟ್ಟಿಂಗ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಹಿಡಿಯೋದಲ್ಲಿ ಗೊತ್ತಾಗಲ್ಲ ಅಂತ ಹೇಳಿ ನಿಮ್ಗೆ ಈ ರೀತಿ ಹೊಸಬರಿಗೆ ಗೊತ್ತಾಗಲ್ಲ. ಈಗ ಹಾಕ್ತಾ ಇದೆ ನೋಡಿ, ಫಸ್ಟ್ ಒಂದು ಸ್ಕ್ರೂ ಹಾಕಿ ನೋಡಿದೆ, ಓಕೆ ಇದಕ್ಕೆ ಆಗುವಂತ ಸ್ಕ್ರೂಗಳು ಅದು. ಸ್ಟೆಪ್ ಟು ಸ್ಟೆಪ್ ಆಯ್ತು. ಬೇರೆ ಈಗ ಅದಕ್ಕೆ ಇನ್ನೊಂದು ಸೆಂಟ್ರಲ್ಲಿ ಈಗ ಎರಡು ಜನಗಳು ಬೇಕಾಗುತ್ತೆ. ನಾನು ಹಂಗೆ ಒಮ್ಮೆ ಇಟ್ಟು ನೋಡ್ತೇನೆ ಇದು ಎಲ್ಲಿ ಫಿಟ್ಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಆ ಮೂರು ಸ್ಕ್ರೂಗಳು ಸಿಗ್ತಾ ಇದಲ್ಲ, ಅದನ್ನು ಈ ಸೈಡ್ ಥರ್ಡ್ ಇದು ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸಲ ಇಟ್ಟು ನೋಡ್ತಾ ಇದ್ದೆ ನಾನು ಎಲ್ಲಿ ಫಿಟ್ಟಿಂಗ್ ಮಾಡ್ಬೇಕಂತ ಹೇಳಿ. ನೋಡಿ ಮೂರು ಸ್ಕ್ರೂಗಳಿದೆಲ್ಲ, ಅದಕ್ಕೆ ನಾವು ಮ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ನಟ್ ಬೋಲ್ಟ್ ಹಾಕ್ಲಿಕ್ಕೆ. ಅದರಲ್ಲಿ ಹಿಂದ್ಗಡೆ ಕೂಡ 3 ನಟ್ ಬೋಲ್ಟ್ ಇದು ಇಟ್ಟಿದ್ದಾರೆ. ಓಪನ್ ಮಾಡಿ ನಾನೀಗ ಅವರಿಗೆ ಓನರ್ಗೆ ಹೇಳಿದೆ, ಒಬ್ರನ್ನ ನನಗೆ ಯಾರಾದ್ರೂ ಹೆಲ್ಪಿಗೆ ಅಂದ್ರೆ ಮನೆಯವ್ರ ಹತ್ತಿರ ಅಂದ್ರೆ ಕಂಪ್ನಿಯವ್ರು ಯಾವುದೇ ರೀತಿ ನಮ್ಗೆ ಕೊಡಲ್ಲ, ನಾವು ಒಬ್ಬರೇ ಹೋಗ್ಬೇಕಾಗುತ್ತೆ ಫಿಟ್ಟಿಂಗ್ ಮಾಡ್ಲಿಕ್ಕೆ. ಮತ್ತೆ ಅಲ್ಲಿ ಇರೋರ ಹತ್ರ ನೋಡಿ ಅದು ಬುಕ್ ಕೊಟ್ಟಿದೆ ನೋಡಿ, ಫ್ಲಾನ್ ನಾವು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೇಕಂತೇಳಿ, ಅದನ್ನು ಕೂಡ ಒಮ್ಮೆ ನಾನು ನೋಡ್ಕೊಳ್ತೇನೆ.
ನೋಡಿಕೊಂಡು ಅದೇ ರೀತಿ ನಾವು ಫಿಟ್ಟಿಂಗ್ ಮಾಡಬೇಕಾಗುತ್ತದೆ. ಏನಿಲ್ಲ, ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ, ಯಾಕಂದ್ರೆ ಇದು ಹೊಸ ಮಾಡೆಲ್. ನಾನೀಗ ಫಿಟ್ಟಿಂಗ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಈ ಕ್ರೌನ್ ಟಿವಿಯಲ್ಲಿ ಈ ರೀತಿ ಸ್ಟ್ಯಾಂಡ್ ಬಂದದನ್ನು ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಬೇರೆ ಕಂಪ್ನಿಯಲ್ಲಿ ಮಾಡಿದ್ದೇನೆ, ಸ್ಯಾನ್ಯೋ ಪ್ರೋ ಅಲ್ಲಿ ಮಾಡಿದ್ದೇನೆ. ಆದ್ರೆ ಈ ತರ ಎಲ್ಲ ಸ್ಟ್ಯಾಂಡ್ ಅದು ಬೇರೆ. ಅದರಲ್ಲಿ ನಮ್ಗೆ ಮೇಲೆ ಕೆಳಗೆ ಕೂಡ ಅಡ್ಜಸ್ಟ್ ಕೂಡ ಆಟೋಮೆಟಿಕ್ ಮಾಡ್ಕೊಳ್ಬಹುದು. ಇದ್ರಲ್ಲಿ ಆರೈತಲ್ಲ, ಇದು ಫಿಕ್ಸ್ಡ್. ಮತ್ತೆ ನಮ್ಗೆ ಬೇಕಾದ್ರೆ ಅದು ನಟ್ ಬೋಲ್ಟ್ ಎಲ್ಲ ತೆಗೆದು ಇದು ಮಾಡ್ಕೊಳ್ಬೇಕಾಗುತ್ತೆ. ಇದು ಇನ್ನೊಂದು ಸೆಂಟ್ರಲ್ಲಿ ಕೂತ್ಕೊಳಿಸ್ಬೇಕಾಗುತ್ತೆ. ನಾನು ಅದೇ ಚೆಕ್ ಮಾಡ್ತಾ ಇದ್ದೇನೆ, ಎಲ್ಲಿ ಫಿಟ್ಟಿಂಗ್ ಮಾಡೋದಪ್ಪ, ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೇಕಂತ ಹೇಳಿ ಚೆಕ್ ಮಾಡ್ತಾ ಇದ್ದೇನೆ. ಈಗ 2 ಸ್ಟ್ಯಾಂಡ್ ಅಲ್ಲಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೇನೆ. ಅಂದ್ರೆ ಅಲ್ಲಿ ಹೋಲ್ಸ್ ಕಾಣ್ತಾ ಇಲ್ಲ. ಅದ್ ಯಾಕೆ ಅಂತ ನಿಮ್ಗೆ ಆಮೇಲೆ ನಾನು ಹೇಳ್ತೇನೆ, ಹೋಲ್ಸ್ ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳಿ. ಅದು ನಾವು ಹಾಕಿರುವುದು ಅಂದ್ರೆ ಇದಾಗಿರುತ್ತೆ. ನಾನು ನಿಮ್ಗೆ ತೋರಿಸ್ತೇನೆ, ಹಂಗೆ ವಿಡಿಯೋ ನೋಡ್ತಾ ಇರಿ. ನನಗೂ ಕೂಡ ತಲೆಗೆ ಹೊಳಿತಾ ಇರಲಿಲ್ಲ. ಮತ್ತೆ 1 ನಿಮಿಷ ಹಂಗೆ ನೋಡಿ ಒಂದೊಂದೇ ಪಾರ್ಟ್ಸ್ ಅನ್ನು ಕೂತ್ಕೊಳಿಸಿದ್ದೇನೆ. ಈಗ ನೋಡೋಣ, ಅದರದ್ದು ಕಾಲಿದು ಇದು ಬರುತ್ತೆ, ಟೈರ್ ಬರುತ್ತೆ, ಚಿಕ್ಕ ಟೈರ್ ಅನ್ನು ಕೂತ್ಕೊಳಿಸ್ಬೇಕಾಗುತ್ತೆ ಅದಕ್ಕೆ. ನೋಡ್ತಾ ಇದ್ದೇನೆ. ಫಸ್ಟಿಗೆ ನಾವು ಗಾಲಿಗಳಿರಿದೆ, ಅದದ್ದು ಚಿಕ್ಕದು 4 ಗಾಲಿಗಳಿವೆ. ಅದನ್ನು ಅಲ್ಲಿ ಸ್ಪಾನರ್ ಇಂದ ಟೈಟ್ ಮಾಡ್ಕೊಳ್ಬೇಕಾಗುತ್ತದೆ. ಯಾವ ರೀತಿ ಫಿಟ್ಟಿಂಗ್ ಮಾಡೋದಪ್ಪ ಅಂತ ಹೇಳಿ ನೋಡ್ತಾ ಇದ್ದೇನೆ ನಾನು. ಇದು ಅದಕ್ಕೆ ಆಗಲ್ಲ, ನಾನು ಹಂಗೆ ಟೆಸ್ಟ್ ಮಾಡ್ತಾ ಇದ್ದೇನೆ. ಇದನ್ನು ಇದಕ್ಕೆ ಹಾಕೊಳ್ಬೇಕಾಗುತ್ತದೆ. ಆ ರೀತಿ ಥ್ರೆಡ್ಗೆ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತದೆ. ಅಂದ್ರೆ ಇದರಲ್ಲಿ ಸೆಟಪ್ ಬಾಕ್ಸ್ ಎಲ್ಲ ಇಟ್ಕೊಳ್ಬಹುದು ಅವರು. ನಿಮ್ಗೆ ಆಗ ಹೇಳಿದಲ್ಲ, ಅದೇ 4 ಟೈರ್ಗಳನ್ನು ಕೆಳಗಡೆ ಪಾಯಿಂಟ್ ಇರುತ್ತೆ, ಆ ಪಾಯಿಂಟಿಗೆ 4 ಗಾಲಿಗಳನ್ನು ಹಾಕೋಣ. 4 ಚಕ್ರಗಳು ಕೂಡ ಅಂತ ಹೇಳ್ಬೋದು. ಅಂದ್ರೆ ಮೂವ್ ಮಾಡುವ ಸ್ಟ್ಯಾಂಡ್ ಇದು. ಅಂದ್ರೆ ನಮ್ಗೆ ಯಾವ ಸೈಡ್ ಬೇಕು, ಅಂದ್ರೆ ಈಗ ಬೆಡ್ರೂಮ್ ಅಲ್ಲಿ ಇದ್ರೆ ಬೆಡ್ರೂಮ್ ಇಂದ ಮೂವ್ ಮಾಡ್ಕೊಂಡು, ಅಂದ್ರೆ ಈಗ ಅಂದ್ರೆ ಅದನ್ನು ಅಷ್ಟು ದೊಡ್ಡ ಟಿವಿಯನ್ನು ಆಚೆ ಈಚೆ ಶಿಫ್ಟ್ ಮಾಡಲಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಅಂದ್ರೆ ನಿಮ್ಗೆ ಹಾಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು, ಯಾವ ಸೈಡ್ ಬೇಕಾದ್ರೂ ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ನಾವು ಫಿಟ್ ಮಾಡಿದ ತಕ್ಷಣ ಒಬ್ಬರೇ ಇದ್ರು ಕೂಡ ಅದನ್ನ ಯಾವ ರೀತಿ ಆದ್ರೂ ಯಾವ ಸೈಡ್ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಅನ್ನು ಕಂಪನಿಯವರು ಮಾಡಿರುವುದು. ಇದು ನಾವು ಅಂದ್ರೆ ಟಿವಿಯಲ್ಲಿ ಬರಲ್ಲ, ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಳ್ಬೇಕಾಗುತ್ತದೆ ಕಸ್ಟಮರ್. ಇಲ್ಲಾಂದ್ರೆ ಅವರಿಗೆ ವಾಲ್ ಮೂಮೆಂಟೇ ಬರುತ್ತೆ ಅದರಲ್ಲಿ ಫ್ರೀಯಲ್ಲಿ. ಇವ್ರಿಗಂದ್ರೆ ಫಿಕ್ಸ್ಡ್ ಬೇಡ, ಇವ್ರಂದ್ರೆ ಆ ಸೈಡ್ ಈ ಸೈಡ್ ಶಿಫ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಈ ನಮ್ಗೆ ಸ್ಟ್ಯಾಂಡ್ ಬೇಕಂತ ಹೇಳಿ ಕಂಪನಿಯವರಿಂದ ಇವರೇ ಖುದ್ದಾಗಿ ಹೇಳಿ ಇವರು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಂಡಿರುವಂತ ಇದು ಈಗ ನಾನು ಕಂಪ್ನಿಯಿಂದನೇ ಬಂದಿದ್ದೇನೆ. ಕ್ರೌನ್ ಕಂಪನಿಯವರೇ ನನಗೆ ಕೆಲಸವನ್ನು ಇದನ್ನು ಅಂದ್ರೆ ಅವರು ನಮಗೆ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಮೊಬೈಲ್ ನಂಬರ್ ಇರುತ್ತೆ ಅವ್ರ ಕಡೆ, ಅವ್ರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಈ ಕಡೆ ಹೋಗ್ಬೇಕಂತ ಹೇಳಿ. ಹಂಗೆ ನಾವು ಆ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಕಸ್ಟಮರ್ ಮನೆಗೆ ಹೋಗಿ ಫಿಟ್ಟಿಂಗ್ ಮಾಡ್ತೇವೆ. ಆಯ್ತು, ಈಗ ಗಾಲಿಗಳನ್ನು ಹುಡುಕ್ತಾ ಇದ್ದೇನೆ. ಒಂದು ಗಾಲಿ ಆಯ್ತು, ಇನ್ನೊಂದು ಗಾಲಿ ನೋಡೋಣ. ಒಟ್ಟಿಗೆ 4 ಚಕ್ರಗಳು ಬರುತ್ತೆ. ಆ ಗಾಲಿಗಳನ್ನು ಯಾವ ರೀತಿ ಉಲ್ಟಾ ಪಲ್ಟಾ ಹಾಕಿದ್ರು ನಡೀತದೆ. ಅದ್ರದ್ದು ಇದಕ್ಕೆ ಹಾಕಿದ್ರು ಕೂಡ ನಡೀತದೆ. ಗಾಲಿಯಲ್ಲಿ ಏನು ವ್ಯತ್ಯಾಸ ಬರಲ್ಲ. ಆದ್ರೆ ಈ ಸ್ಟ್ಯಾಂಡ್ ಇದೆಲ್ಲ ಎರಡು, ಅದು ಅಂದ್ರೆ ಲೆಫ್ಟ್ ಇದು ಲೆಫ್ಟೇ, ರೈಟ್ ಇದು ರೈಟೇ ಇರಬೇಕಾಗುತ್ತದೆ. ನೋಡಿ, ನಾನು ಕೂತ್ಕೊಳಿಸ್ತಾ ಇದ್ದೇನೆ. ಅದ್ರಲ್ಲಿ ಥ್ರೆಡ್ ಇರುತ್ತೆ. ಥ್ರೆಡ್ ಇಂದ ಅವರೇ ಸ್ಪಾನರ್ ಕೊಟ್ಟಿರ್ತಾರೆ, ಮತ್ತೆ ಕೀ ಕೂಡ ಕೊಟ್ಟಿರುತ್ತಾರೆ. ಆ ಪ್ಯಾಕ್ ಅಲ್ಲೇ ಇರುತ್ತೆ. ನಾವು ಟಿವಿ ಫಿಟ್ಟಿಂಗ್ ಮಾಡ್ತೀವಲ್ಲ, ಅದೇ ಸಾಮಾನಲ್ಲಿ ಬಂದಿರುತ್ತೆ.
ಅದನ್ನು ತೊಗೊಂಡು ನೋಡಿ, ಇಲ್ಲಿ ಸ್ಪಾನರ್ ತಗೊಂಡು ಈಗ ನಾನು ಟೈಟ್ ಮಾಡ್ತಾ ಇದ್ದೇನೆ. ಟೈಟ್ ಮಾಡ್ಕೊಂಡ ನಂತರ 4 ಟೈಟ್ ಮಾಡ್ಕೊಳ್ಬೇಕಾಗುತ್ತದೆ. ಆಯ್ತು, ಈಗ 2 ಆಯ್ತು. ಒಂದು ಸ್ಟ್ಯಾಂಡ್ ಇದು ಫಿನಿಶಿಂಗ್ ಆಯ್ತು. ಈಗ ಆ ಸ್ಟ್ಯಾಂಡ್ ಇದು ನೋಡ್ಕೊಳ್ಳೋಣ. ಹೆದರ್ಬೇಕಂತ ಅವಶ್ಯಕತೆ ಇಲ್ಲ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮಿಂದ ಆಗಲ್ಲಪ್ಪ ಅಂತ ಹೇಳಿ ಬಿಟ್ಟು ಹೋಗ್ಬಿಡ್ತಾರೆ ಹೊಸಬ್ರು. ಇಲ್ಲ, ಕ್ಲಿಯರ್ ಆಗಿ ಒಮ್ಮೆ ಎಲ್ಲ ಸಾಮಾನು ನಾವು ಬಿಚ್ಕೊಂಡು ನೋಡ್ಬಿಟ್ರೆ ಅದು ಆಟೋಮೆಟಿಕ್ ಮೆಂಡಲ್ಲಿ ಬರುತ್ತೆ. ನಾವು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ಆಟೋಮೆಟಿಕ್ ಮೆಂಡೇ ನಿಮ್ಗೆ ಕೆಲಸವನ್ನು ಕೊಟ್ಬಿಡುತ್ತೆ. ಗೊತ್ತಿಲ್ಲದಿದ್ರು ಮಾಡ್ಲೇಬೇಕಾಗುತ್ತೆ. ನೀವು ಹೋಗಿರ್ತೀರಲ್ಲ, ಅಲ್ಲಿ ಅವರು ಡೆಮೋ ಕಾರ್ಡ್ ಕೂಡ ಕೊಟ್ಟಿರ್ತಾರೆ, ನಾವು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೋದು, ಯಾವ ರೀತಿ ಫಿಟ್ಟಿಂಗ್ ಮಾಡಬಾರ್ದು ಅಂತ ಹೇಳಿ. ಅದೇ ರೀತಿ ನಾವು ಮಾಡ್ತಾ ಹೋದ್ರೆ ಆಯ್ತು. ಅಂದ್ರೆ ಪ್ಲಾಸ್ಟಿಕ್ ಹಾಕಿದಾರಲ್ಲ ಗಾಲಿದು, ಅದನ್ನು ಓಪನ್ ಮಾಡೋಣ. ಓಪನ್ ಮಾಡಿಕೊಂಡು ಆಯ್ತು. ಇದೊಂದು ಸ್ಟ್ಯಾಂಡ್ ಆಯ್ತು, ರೆಡಿ ಆಗ್ತಾ ಇದೆ. ಅದನ್ನು ಕೂಡ ಟೈಟ್ ಮಾಡೋಣ. ಫಿಟ್ಟಿಂಗ್ ಮಾಡಿದ ತಕ್ಷಣ ನಿಮಗೆ ಇದು ಫುಲ್ ಹಿಡಿಯೋ ಆಗ್ತೇನೆ. ಇನ್ನು ನೋಡ್ತೇನೆ ಸೆಕೆಂಡ್ ಪಾರ್ಟ್ಸ್ ಕೂಡ ಫುಲ್ ಹಿಡಿಯೋ, ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು, ಅದನ್ನು ಯಾವ ರೀತಿ ಎತ್ತಿಡಬೇಕು ಅನ್ನೋದು ಕೂಡ ನಿಮಗೆ ಫುಲ್ ಹಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ, ನಿಮಗೆ ಯಾವುದೇ ರೀತಿ ಮೋಸ ಮಾಡದೆ ಹಿಡಿಯೋನ್ನ ಹಾಕಿದ್ದೇನೆ. ತಪ್ಪಾದರೂ ಕೂಡ ವಾಪಸ್ ನಾನು ಅದನ್ನು ರಿಟರ್ನ್ ಕೂಡ ತೆಗ್ದಿದ್ದೇನೆ. ವಿಡಿಯೋ ಯಾವುದೇ ರೀತಿ ಡಿಲೀಟ್ ಮಾಡಿಲ್ಲ, ಎಡಿಟಿಂಗ್ ಮಾಡಿಲ್ಲ. ಅಂದರೆ ನಿಮಗೆ ಬೇಕಾದರೆ ಸ್ವಲ್ಪ ಸ್ಪೀಡ್ ಇಡ್ತೇನೆ, ಯಾಕಂದರೆ ಸ್ವಲ್ಪ ಜಲ್ದಿ ಆಗ್ಬೇಕಂತೇಳಿ ಸ್ಪೀಡ್ ಇಡ್ತೇನೆ. ಇಲ್ಲಾಂದರೆ ಇದೇ ರೀತಿ ಸ್ಲೋ ಅಲ್ಲಿ ಇಟ್ಟು ನೆಕ್ಸ್ಟ್ ವಿಡಿಯೋ ಕೂಡ ಹಾಕ್ತೇನೆ. ಒಟ್ಟಿಗೆ ಅದು 50 ನಿಮಿಷ ವಿಡಿಯೋ ಇದೆ, 47 ನಿಮಿಷ 5 ನಿಮಿಷದಿದೆ. ನಮಗೆ ಬರೋಬ್ಬರಿ ಇದನ್ನು ಫಿಟ್ಟಿಂಗ್ ಮಾಡಬೇಕಾದ್ರೆ 50 ನಿಮಿಷ ಟೈಮ್ ತಗೊಳುತ್ತದೆ. 50 ನಿಮಿಷ. ಅಂದ್ರೆ ಅಲ್ಲಿ ಅದು ಪೈಪ್ ಆಗ ಕುತೂರಿಸಿದ್ವಲ್ಲ, ಆ ಪೈಪ್ ಅನ್ನು ನಾನು ಟೈಟ್ ಮಾಡ್ತಾ ಇದ್ದೇನೆ. ಸ್ಕ್ರೂ ಹಾಕಿ, ಅಲ್ಲಿ 2 ನಟ್ ಬೋಲ್ಟ್ ಹಾಕಿ. ಫುಲ್ ಟೈಟ್ ಮಾಡ್ಬೇಕು, ಯಾಕಂದ್ರೆ ಅವರು ಆ ಕಡೆ ಈ ಕಡೆ ಮೂವ್ ಮಾಡೋದ್ರಿಂದ ಸ್ವಲ್ಪ ಬಿಚ್ಚು ಬೀಳಬಾರ್ದು ಅಂತೇಳಿ ಫುಲ್ ಟೈಟ್ ಮಾಡಬೇಕು. ಫುಲ್ ಟೈಟ್ ಮಾಡಾಯ್ತು. ಈಗ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಅದರ ಸ್ಟ್ಯಾಂಡ್ ಇದು ಇನ್ನೊಂದು ಕಾಲನ್ನು ರೆಡಿ ಮಾಡೋಣ. ಅದೇ ರೀತಿ ಸ್ಟ್ಯಾಂಡ್ ಈಗ ಒಂದು ರೆಡಿ ಆಯ್ತು. ಇನ್ನೊಂದು ಸ್ಟ್ಯಾಂಡ್ ರೆಡಿ ಮಾಡಿಕೊಂಡು, ಅಂದ್ರೆ ಅಲ್ಲಿ ಲಾಕ್ ಇದೆ, ಆ ಲಾಕ್ ಅನ್ನು ಇದು ಮಾಡೋಣ. ಇಲ್ಲಾಂದ್ರೆ ಅದು ಟೈಲ್ಸ್ ಇರೋದ್ರಿಂದ ಕೆಳಗಡೆ ಬೀಳಬಾರ್ದು ಅಂತೇಳಿ ಲಾಕ್ ಮಾಡಿದ್ದೇನೆ. ಆ ಗಾಲಿಗಳಲ್ಲಿ ಲಾಕ್ ಕೂಡ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಬೋಲ್ಟ್ ಹಾಕೋಣ. ಫಸ್ಟ್ ಪ್ಯಾಕೆಟ್ ಅಲ್ಲಿ 6 ಇದೆ ಅಲ್ಲ, ಅದು 6 ಕೂಡ ಎಂಡ್ ಆಗುತ್ತೆ. ಇಲ್ಲಿ ನಟ್ ಬೋಲ್ಟ್ ಕಟ್ ಇದಾಗುತ್ತೆ. 6 ನಟ್ ಬೋಲ್ಟ್ ಇರುತ್ತೆ. 6 ನಟ್ ಬೋಲ್ಟ್ ಕೂಡ ಇಲ್ಲಿಗೆ ಖಾಲಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ನಟ್ ಬೋಲ್ಟ್ ಕೂಡ ಕಟ್ ಮಾಡ್ಕೊಳ್ಬೇಕಾಗುತ್ತೆ, ಪ್ಯಾಕೆಟ್ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಒಟ್ಟಿಗೆ ಹರಿದು ಹಾಕಿದ್ರೆ ಗೊತ್ತಾಗಲ್ಲ ನಿಮ್ಗೆ ಯಾವ್ದಾದ್ರು ಸ್ಕ್ರೂ ಅಂತೇಳಿ. ಒಂದೊಂದೇ ಪ್ಯಾಕೆಟ್ ಕಟ್ ಮಾಡ್ತಾ ಹೋದ್ರೆ ಆರಾಮಲ್ಲಿ ಗೊತ್ತಾಗುತ್ತೆ ಸ್ಕ್ರೂ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ ಸ್ಕ್ರೂ. ಇದು 2 ನಟ್ ಬೋಲ್ಟ್ ಅನ್ನು ಈಗ ಫಿಕ್ಸ್ ಮಾಡ್ಕೊಂಡ ಆದ ನಂತರ, ಈಗ ಅಲ್ಲಿ ಒಬ್ರು ನಂಗೆ ಹೆಲ್ಪಿಗೆ ಓನರ್ ಹತ್ರ ಹೇಳಿದ್ದೇನೆ. ಅವರಲ್ಲಿ ಕೆಲಸ ಮಾಡ್ತಾ ಇದ್ರು, ಅಂದ್ರೆ ವೆಲ್ಡಿಂಗ್ ಕೆಲಸ ಎಲ್ಲ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ನಾಲೆಜ್ ಇದೆ. ಆಯ್ತು, ಅಂದ್ರೆ ಅವ್ರಿಗೆ ಟಿವಿ ಎತ್ತಿ ಹಿಡಿಲಿಕ್ಕೆ ಮತ್ತೆ ಈಗ ಇಲ್ಲಿ ಸ್ಟ್ಯಾಂಡ್ ಫಿಟ್ ಮಾಡ್ಬೇಕಾದ್ರೆ ಒಬ್ರು ಸಪೋರ್ಟ್ ಬೇಕಾಗುತ್ತೆ. ಒಬ್ಬರಿಂದ ಮಾಡಲು
ಸಾಧ್ಯವಾಗಲ್ಲ. ಇಷ್ಟು ಫಿಟ್ಟಿಂಗ್ ಮಾಡ್ಲಿಕ್ಕೆ ಒಬ್ಬರಿಂದ ಆಗುತ್ತೆ. ಈಗ ನೆಕ್ಸ್ಟ್ ಅವರನ್ನು ಬಂದ ನಂತರ ನಾವು ಅದನ್ನು ಈ ಸ್ಟ್ಯಾಂಡ್ ಅನ್ನು ಈಗ ನಾನು ಓನರ್ ಹತ್ರ ಹೇಳಿದೆ, ಅವರು ಬರ್ಲಿಕ್ಕೆ ಹೇಳಿದ್ದಾರೆ. ಬಂದ್ರು. ಈಗ ಅದನ್ನೆತ್ತು ಸ್ಕ್ರೂ ಅಲ್ಲಿ ನಾನು ಒಬ್ಬರನ್ನ ಕರೀರಿ ಅಂತ ಹೇಳಿದ್ರೆ ಅವ್ರು ಇಬ್ಬರನ್ನ ಕರೆದ್ರು. ಆಗ ಈ ತರ ಇಟ್ಟು ಫಿಟ್ಟಿಂಗ್ ಮಾಡ್ಬೇಕಾಗುತ್ತದೆ. ಇಲ್ಲಾಂದ್ರೆ ಫಸ್ಟ್ ಸ್ಕ್ರೂ ಹಾಕೊಂಡು ಕೂಡ ಕೂತ್ಕೊಳ್ಸಿದ್ರೆ ಆಗುತ್ತೆ. 2 ಸ್ಕ್ರೂ ಅನ್ನು ಫಸ್ಟ್ ಹಾಕೊಳ್ಬೇಕಾಗುತ್ತೆ, 3ನೇದು ಆಮೇಲೆ ಹಾಕಿದ್ರು ನಡೀತದೆ. ಇಲ್ಲ ಪಾಪ ಓನರೇ ಹೆಲ್ಪ್ ಮಾಡ್ತಾ ಇದಾರೆ. ನಾನು ಅಲ್ಲಿ ತನಕ ಹಿಡಿತೇನೆ ಅಂತ ಹೇಳಿ ಅವರೇ ಹೇಳಿದ್ರು. ಅವರು ಲೇಬರ್ ಬಂದಿಲ್ಲ. ಈಗ ಅವರು ಲೇಬರ್ನ ಕರೀಲಿಕ್ಕೆ ಇನ್ನೊಬ್ರು ಇದ್ರು, ಹೋದ್ರು. ಓನರೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದ್ ನಾವು ಓನರ್ ಮತ್ತೆ ನಾನು ಟ್ರೈ ಮಾಡಿದ್ವಿ, ಅದು ಆಗ್ತಾ ಇರ್ಲಿಲ್ಲ, ಸ್ಕ್ರೂ ಕೂತ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಸರಿಯಾಗಿ ಅದು ಹೋಲ್ ಮ್ಯಾಚ್ ಆಗ್ಬೇಕು, ಆಗ್ಲಿಲ್ಲ. ಅತ್ತ ಕೆಳಗಿಟ್ಟು ಆಮೇಲೆ ಮತ್ತೆ ಫಸ್ಟ್ 2 ಸ್ಕ್ರೂ ಅನ್ನು ಹಾಕೋಣ. ಮೊದಲು 2 ಸ್ಕ್ರೂ ಅನ್ನು ಕೆಳಗದ 2 ಸ್ಕ್ರೂ ಹಾಕೊಂಡ್ರೆ ಅದು ಆಟೋಮೆಟಿಕಲ್ಲಿ ಕೂತ್ಕೊಳ್ತದೆ. ನೋಡಿ ಈಗ ಹಾಕ್ತಾ ಇದೆ. ಮೇಲೆ ಸ್ವಲ್ಪ ಹಾಕ್ಬೇಕಾಗುತ್ತೆ ನಟ್ ಬೋಲ್ಟ್. ಅಂದ್ರೆ ಅದು ಓಪನ್ ಇಟ್ಟಿದ್ದಾರೆ, ಅದಕ್ಕಲ್ಲಿ ಲಾಕ್ ಸಿಸ್ಟಮ್ ಇದೆ. ಅಂದ್ರೆ ಅದು ಕೆಳಗೆ ಜರಗದ ಹಾಗೆ ಲಾಕ್ ಸಿಸ್ಟಮ್ ಇದೆ ಅದರಲ್ಲಿ. ಇದಂದ್ರೆ ಯಾಕೆ ಈ ತರ ಸ್ಟ್ಯಾಂಡ್ ಮಿಡ್ಲಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಇದು ಅವ್ರ ಸೆಟಪ್ ಬಾಕ್ಸ್ ಏನಾದ್ರು ಇಟ್ಕೊಳ್ಬಹುದು. ಅವ್ರದ್ದೇನಾದ್ರು ಸಾಮಾನು ಅಂದ್ರೆ ಇದಕ್ಕೆ ಟಿವಿಗೆ ಬೇಕಾಗುವಂತ ಕೀಬೋರ್ಡ್, ಲ್ಯಾಪ್ಟಾಪ್ ಇಟ್ಟು ಯೂಸ್ ಮಾಡ್ಕೊಳ್ಬಹುದು. 2 ಜನ ಹೇಳಿದಲ್ಲ ನಾನು ಆಗ, ಅವ್ರನ್ನ ಕರೆದ್ರು. ನಾನೀಗ ಫಿಟ್ಟಿಂಗ್ ಮಾಡ್ತಾ ಇದ್ದೇನೆ. ಅಂದ್ರೆ ಇದನ್ನು ಫುಲ್ ಥ್ರೆಡ್ ಹಾಕೊಂಡು ಆ ಸೈಡ್ ಕೂಡ ಫುಲ್ ನಟ್ ಬೋಲ್ಟ್, 3 ನಟ್ ಬೋಲ್ಟ್ ಹಾಕೊಳ್ಬೇಕಾಗುತ್ತೆ. ಈ ಸೈಡ್ 3, ಆ ಸೈಡ್ 3, 6 ನಟ್ ಬೋಲ್ಟ್ ಇರುತ್ತೆ. ಅದನ್ನ ಹಾಕೊಂಡ್ರೆ ಆಯ್ತು. ನೋಡಿ ಈಗ ಮೆಲ್ಲ ಫಿಟ್ ಮಾಡ್ತಾ ಇದ್ದೇನೆ. ಕೀ ಅಂದ್ರೆ ಅದು ಸ್ವಲ್ಪ ಕೈ ಅಂದ್ರೆ ಸ್ಪೀಡ್ ಯಾಕಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ತಿರುಗಿಸ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ಲೋ ಅಲ್ಲಿ ಕಾಮ್ ಆಗುತ್ತೆ, ಕೆಲಸ ಆಗುತ್ತೆ. ಈಗ ನೋಡಿ ಟೈಟ್ ಮಾಡ್ತಾ ಇದ್ದೇನೆ. ಅಂದ್ರೆ 3 ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಅಂದ್ರೆ ಓಪನ್ ಪ್ಲೇಸ್ ಇದ್ರೆ ಹಿಂಗೆ ತಿರುಗಿಸ್ತಾ ಹೋಗ್ಬೋದು. ಅಂದ್ರೆ ಅಲ್ಲಿ ಕೈ ಎಲ್ಲ ಟಚ್ ಆಗುತ್ತಲ್ಲ, ಹಂಗಾಗಿ ಸ್ಲೋ ಅಲ್ಲಿ ಟೈಟ್ ಮಾಡಬೇಕಾಗುತ್ತೆ. ಡ್ರಿಲ್ ಮಿಷನ್ ಇದ್ರೂ ಕೂಡ ಆಗುತ್ತೆ ಅಲ್ಲಿ, ಅಂದ್ರೆ ಟಚ್ ಆಗುತ್ತಲ್ಲ, ಡ್ರಿಲ್ ಮಿಷನ್ ಅಲ್ಲಿ ಆಗಲ್ಲ. ಕೀ ಪಂಚ್ ಹಾಕಿ ಟೈಟ್ ಮಾಡ್ಕೋಬೇಕಾಗುತ್ತೆ. ನೋಡೋಣ, ಈಗ ನಾನು ಅದೇ ಕೀಯಲ್ಲಿ ಮಾಡ್ತಾ ಇದ್ದೇನೆ. ಒಂದೆರಡು ಈಜಿ ಸ್ಕ್ರೂ ಹಾಕ್ಲಿಕ್ಕಾಗುತ್ತೆ. ಮೇಲ್ಗಡೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆದರೆ ಸ್ವಲ್ಪ ನಿಧಾನವಾಗಿ ಕೆಲಸ ಆಗುತ್ತೆ.